ಯದುವೀರ್ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಯಾಕೆಂದರೆ ಅವರು ಈಗ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಇದುವರೆಗೂ ಯಾವುದೇ ರೀತಿಯ ಒಂದು ರಾಜಕೀಯ ಚಟುವಟಿಕೆಗಳು ಭಾಗಿಯಾಗಿರಲಿಲ್ಲ. ಈಗ ಅವ್ರು ಬಂದಿದ್ದಾರೆ, ಅವ್ರು ಒಳ್ಳೆಯದಾಗಲಿ ಅಷ್ಟು ಹೇಳ್ಬೋದು. ಇನ್ನೇನು ಜಾಸ್ತಿ ಹೇಳೋಕ್ಕಾಗೋದಿಲ್ಲ ನಾವು. ಡಾಕ್ಟರ್ ಮಂಜುನಾಥ್ ಅವರಿಗೂ ಕೂಡ ಟಿಕೆಟ್ ಅನೌನ್ಸ್ ಆಗಿದೆ. ಅವರ ಈ ರಾಜಕೀಯ ಪ್ರವೇಶದ ಬಗ್ಗೆ ತಮ್ಮ ಅಭಿಪ್ರಾಯ? ಮಂಜುನಾಥ್ ಅವ್ರ ಬಗ್ಗೆ ನಮಗೆಲ್ರಿಗೂ ಗೌರವ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅವರು ಒಳ್ಳೆಯ ಸೇವೆಯನ್ನು ರಾಜ್ಯಕ್ಕೆ ನೀಡಿದ್ದಾರೆ. ಅವ್ರಿಗೆ ಎಲ್ಲ ಪಕ್ಷದಿಂದನೂ ಕೂಡ ಅವ್ರಿಗೆ ಬೆಂಬಲ ಸಿಕ್ಕಿತ್ತು ಮತ್ತು ಎಲ್ಲ ಸರ್ಕಾರಗಳು ಕೂಡ ಅವ್ರಿಗೆ ಬೆಂಬಲ ಕೊಟ್ಟಿತ್ತು. ಈಗ ಅವರು ಈ ಒಂದು ತೀರ್ಮಾನ ತೆಗೆದುಕೊಂಡು ಅದು ಭಾರತೀಯ ಜನತಾ ಪಾರ್ಟಿ ಸೇರಿದ್ದಾರೆ. ನಾವೇನೋ ಜನತಾ ದಳದಿಂದ ನಿಲ್ತಿರೋ ಒಂದು ಮಾಹಿತಿ ಇತ್ತು, ಇವತ್ತು BJPಯಿಂದ ನಿಲ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಶುಭ ಹಾರೈಸ್ತೀನಿ. ಇನ್ನೇನು ಹೇಳೋಕ್ಕಾಗಲ್ಲ. ಆದರೆ ಬಹುಶಃ ಅವರು ಎಲ್ಲ ಒಂದು ಜನರ ಪ್ರೀತಿಯನ್ನು ಗಳಿಸಿದರು. ಇವತ್ತು ಈ ಹೆಜ್ಜೆ ಇಟ್ಟಿರೋದ್ರಿಂದ ಒಂದು ಬೇರೆಯ ಒಂದು ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಬಹುಶಃ ಇದು ಚುನಾವಣೆ ಆದ ನಂತರ ಈ ನಿರ್ಧಾರ ಸರಿ ಇತ್ತು ಅಥವಾ ತಪ್ಪು ಅಂತ ಅವರೇ ಮುಂದೆ ನಿರ್ಣಯ ಮಾಡಬೇಕಾಗ್ತದೆ. ನಳಿನ್ ಕಟೀಲ್ ಬಗ್ಗೆ ಗೊತ್ತಿಲ್ಲ ನನಗೆ. ಅನೌನ್ಸ್ ಮಾಡಿದಾರ ದಕ್ಷಿಣ ಕನ್ನಡ? ಬ್ರಿಜೇಶ್ ಚೌಧರಿ. ಅಲ್ಲೂ ಎಲ್ಲ ವದಂತಿಗಳಿತ್ತು. ಯಾಕಂದರೆ ಇವತ್ತು ಯಾರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ, ಯಾರು ಮಾಡಿಲ್ಲ, ಅದು ಮತ್ತು ಯಾರಿಗೆ ಕೊಡಬೇಕು ಅದು BJPಗೆ ಬಿಟ್ಟಿರುವಂಥ ವಿಚಾರ. ಅವರ ಪಕ್ಷದ ಒಂದು ತೀರ್ಮಾನ ಅದು. ಇವತ್ತು ಎಲ್ಲೆಲ್ಲಿ ಬಹುಶಃ ಅವರ ಒಂದು ಜನಪ್ರತಿನಿಧಿಗಳ ವಿರುದ್ಧ ಅಲೆ ಅದು ಕೂಡ ಇತ್ತು. ಅನೇಕ ಜನರು ಅವರ ಯಾಕಂದರೆ ಪಾರ್ಲಿಮೆಂಟ್ ಸದಸ್ಯರು BJPಯವರು ಕಳೆದ ಒಂದು 5 ವರ್ಷದಲ್ಲಿ ಅಥವಾ ಕಳೆದ 10 ವರ್ಷದಲ್ಲಿ ರಾಜ್ಯಕ್ಕಾದಂಥ ಅನ್ಯಾಯದ ಬಗ್ಗೆ ರಾಜ್ಯದ ಪರವಾಗಿ ಯಾರೂ ಕೂಡ ಸರಿಯಾದ ವಕಾಲತ್ ವಹಿಸಿರಲಿಲ್ಲ ಮತ್ತು ಸ್ಥಳೀಯವಾಗಿ ಕೂಡ ಅವರು ಜನಪ್ರಿಯತೆ ಕಳ್ಕೊಂಡಿದ್ರು. ಅದರಿಂದ ಇದೊಂದು ಸ್ಟ್ರಾಟಜಿ ಮಾಡಿರ್ಬೋದು. ಯಾಕೆಂದರೆ ಅಲ್ಲಿ ಸ್ಥಳೀಯವಾಗಿ ಟಿಕೆಟ್ ಕೊಡದೇ ಕೆಲವ್ರನ್ನ ಬೇರೆ ಕಡೆ ಕಳಿಸಿದ್ದಾರೆ, ಕೆಲವರಿಗೆ ಟಿಕೆಟನ್ನು ಕೂಡ ನಿರಾಕರಣೆ ಮಾಡಿದ್ದಾರೆ. ಯಾಕಂದರೆ ಆದರೆ ಒಟ್ಟಾರೆ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡೋದ್ರಲ್ಲಿ BJP MPಗಳು ವಿಫಲರಾಗಿರ್ತಕ್ಕಂಥದ್ದು ಖಂಡಿತವಾಗಿಯೂ ಅದು ಸ್ಪಷ್ಟವಾದಂಥ ಒಂದು ವಿಷಯ. ಅದು ಎಲ್ರಿಗೂ ಜಗಜ್ಜಾಹೀರಾಗಿದೆ. ಯಾವುದೇ ನಮ್ಮ ತೊಂದರೆ ಅಥವಾ ಸಮಸ್ಯೆ ಬಂದಾಗ ನಮ್ಮ ಪರವಾಗಿ ದೆಹಲಿಯಲ್ಲಿ ಅವ್ರದ್ದೇ ಸರ್ಕಾರ ಇದ್ದರೂ ಕೂಡ ಅವರು ರಾಜ್ಯಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಬಹುಶಃ ಇದನ್ನು ಓವರ್ಕಮ್ ಮಾಡೋದಕ್ಕೆ ಈ ಒಂದು ಸ್ಟ್ರಾಟಜಿನೂ ಕೂಡ ಮಾಡಿರ್ಬೋದು. ನೋಡಿ, ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ಮಲ್ಲೆಲ್ಲ ಸ್ಥಳೀಯ ಆ ಒಂದು ಪ್ರದೇಶಗಳಲ್ಲಿ ನಮ್ದು ಈಗಾಗಲೇ ಆಕಾಂಕ್ಷಿಗಳು ಭಾಳಷ್ಟು ಜನ ಇದ್ದಾರೆ. ಭಾಳಷ್ಟು ಜನ ಸಂಪರ್ಕದಲ್ಲಿ ಇರೋದು ಅದು ಯಾವಾಗಲೂ ಕೂಡ ರಾಜಕೀಯದಲ್ಲಿ ಇದ್ದೇ ಇರ್ತದೆ. ಆದರೆ ಅಂತಿಮ ತೀರ್ಮಾನ, ಯಾಕಂದರೆ ಎಲ್ಲ ಕಡೆ ನಮ್ಮಲ್ಲಿ ಯಾರು ನಿಲ್ಲಿಸಬೇಕು ಅಂತ ಸಾಕಷ್ಟು ಚರ್ಚೆಗಳಾಗಿದೆ. ಆದರೆ ಮುಂದಿನ ತೀರ್ಮಾನ ಏನಾಗಬೇಕು ಅದು ನನಗೆ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಅಧ್ಯಕ್ಷರು ಹೆಚ್ಚಿನ ಅವ್ರಿಗೆ ವಿಷಯಗಳು ಇದ್ರ ಬಗ್ಗೆ ಗೊತ್ತಿರ್ತದೆ, ಅವರನ್ನೇ ಕೇಳಬೇಕಾಗ್ತದೆ. ಅದು ನೀವು ಟಿಕೆಟ್ ಅನೌನ್ಸ್ ಆಗದಲ್ಲೇ ಗೊತ್ತಾಗೋದು ಕಾಂಗ್ರೆಸ್ ಸ್ಟ್ರಾಟಜಿ ಏನು ಅಂತ. ಅದು ಟಿಕೆಟಿನ ಪ್ರಕಟಣೆ ಆದ ನಂತರ ನಿಮ್ಗೆ ಗೊತ್ತಾಗ್ತದೆ ನಮ್ಮ ಸ್ಟ್ರಾಟಜಿ ಏನು ಅಂತ. ಈಗಲೂ ನಾನು ಹೇಳಕ್ ಆಗೋದಿಲ್ಲ, ಹೇಳಲೂಬಾರದು. ದಕ್ಷಿಣ ಕನ್ನಡದಲ್ಲಿ ನಾವು ಈ ಸಲ ವಾತಾವರಣವನ್ನು ಬದಲಾವಣೆ ಮಾಡೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಖಂಡಿತ ಅದು ಸವಾಲೇ, ನಾನು ಇಲ್ಲ ಅಂತ ಹೇಳೋಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ನಮ್ಮ ರಾಜ್ಯದ ಸರ್ಕಾರದ ಬಗ್ಗೆ ಇರುವಂಥ ಒಂದು ಒಳ್ಳೆಯ ಅಭಿಪ್ರಾಯ ಮತ್ತು ಈಗಾಗಲೇ ಹೇಳಿದಾಗೆ BJP ಆಂತರಿಕ ರಾಜಕಾರಣ ಕೂಡ ಭಾಳಷ್ಟು ಇದೆ. ಅದೆಲ್ಲವೂ ಯಾವ ರೀತಿಯಾಗಿ ತಿರುಗ್ತದೆ ಹೇಳೋಕ್ಕಾಗಲ್ಲ. ಆದರೆ ಖಂಡಿತ ನನಗೆ ಅನಿಸುವಂಥದ್ದು ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಒಂದು ಅತ್ಯಂತ ಒಂದು ಸುವರ್ಣ ಅವಕಾಶ ಗೆಲ್ಲೋದಕ್ಕೆ ಒಳ್ಳೆಯ ಅವಕಾಶ ವಾತಾವರಣ ಇದೆ. ನಾನು ಅಲ್ಲಿ ಈಗ ಕಳೆದ 8-10 ತಿಂಗಳಿಂದ ಅಲ್ಲೇ ಓಡಾಡ್ತಾ ಇದ್ದೀನಿ ಮತ್ತು ಅಲ್ಲಿಯ ಜನರ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಯಾವುದೇ ರೀತಿ ಅವರಿಗೆ ನೆಗೆಟಿವ್ ಒಪಿನಿಯನ್ ಇಲ್ಲ. ಹೇಳಿದೆಲ್ಲ ಮಾಡಿದ್ದೀವಿ, ಒಳ್ಳೆ ಕೆಲಸ ಮಾಡಿದ್ದೀವಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ನಾವು ಹಲವಾರು ಕ್ರಮಗಳನ್ನು ತಗೊಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು, ಶಾಂತಿಯುತವಾದಂಥ ವಾತಾವರಣವನ್ನು ಮತ್ತು ಎಲ್ಲ ವರ್ಗದ ಜನರಿಗೆ
ಸೇರ್ಕೊಂಡು ಹೋಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಮ್ಮ ಪ್ರಯತ್ನ ಇದೆ. ಅದು ಜನ ನೋಡ್ತಾ ಇದ್ದಾರೆ. ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವರು ಬಂದಿದ್ದಾರೆ ಸರ್. ಉಡುಪಿ ಚಿಕ್ಕಮಗಳೂರಿಂದ ಇಲ್ಲಿಗೆ ಬಂದಿದ್ದಾರೆ. ಸದಾನಂದಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ ಬರ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ ಸರ್. ಆ ಥರದ ವಾತಾವರಣ ಇದೆಯಾ ಸರ್? ನೋಡಿ, ಅದ್ರ ನಾನು ಹೂವಾಪೋಗಳಿಗೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇವೆಲ್ಲ ಗಾಳಿ ಸುದ್ದಿಗಳು. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಇದು ನಮ್ಮಲ್ಲಿ ಯಾರು ಬರ್ತಾರೆ ಯಾರು ಬರೋದಿಲ್ಲ ಅದು ಬಹುಶಃ ಅಧ್ಯಕ್ಷರಿಗೆ ಇನ್ನೂ ಹೆಚ್ಚಾಗಿ ಗೊತ್ತಿರ್ತದೆ. ಆದರೆ ನಾವು ಯಾರೋ ಬರ್ತಾರೆ ಅಂತ ನಾವೇನು ನಿರೀಕ್ಷೆಯಲ್ಲಿ ನಾವೇನು ಕೂತ್ಕೊಂಡಿಲ್ಲ. ಅಥವಾ ಅವ್ರು ಬರದೇ ಹೋದರೆ ನಮಗೇನು ಕ್ಯಾಂಡಿಡೇಟ್ಗಳು ಇಲ್ಲ ಅಂತ ಏನಿಲ್ಲ. ನಮಗೆ ಸಾಕಷ್ಟು ಅಭ್ಯರ್ಥಿಗಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಯಾರೋ ಕೊಡಬೇಕು ಅಂತ ಹೇಳಿ ಅಂತಿಮ ತೀರ್ಮಾನ ಮಾಡೋದಕ್ಕೆ ಇನ್ನು ಒಂದೆರಡು ದಿವಸದಲ್ಲಿ ತೀರ್ಮಾನ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.